ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತಾ ಅನ್ನೋ ಪ್ರಶ್ನೆಯ ಸುತ್ತ ಚರ್ಚೆ ಮಾಡ್ತಾ ಹೋಗೋಣ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಮತ್ತೆ ಬೀದಿಗೆ ಬಂದಿದೆ ಗುತ್ತಿಗೆದಾರರ ಬದುಕು. ಬಿಜೆಪಿ ಸರ್ಕಾರ ಬಿಟ್ಟು ಹೋಗಿದ್ದು ಸರಿಸುಮಾರು 20,000 ಕೋಟಿ ಅಂತೆ. ಅದ್ರ ಕರೆಕ್ಟ್ ಲೆಕ್ಕ ಬಿಜೆಪಿ ವಕ್ತಾರರು ಕೊಡ್ಲಿ, ಕಾಂಗ್ರೆಸ್ ವಕ್ತಾರರು ಕೊಡ್ಲಿ, ನಮಗೆ ಗುತ್ತಿಗೆದಾರರು ಯಾವ ರಿಯಾಕ್ಷನ್ ಕೊಟ್ಟಿದ್ದಾರೋ ಅದರ ಆಧಾರದ ಮೇಲೆ ಈ ಲೆಕ್ಕ. ಬಿಜೆಪಿ ಸರ್ಕಾರ ಬಿಟ್ಟು ಹೋಗುವಾಗ 20,000 ಕೋಟಿಯಷ್ಟು ಬಿಲ್ ಬಾಕಿ ಇತ್ತಂತೆ. ಈಗಿನ ಸರ್ಕಾರದ 30,000 ಕೋಟಿ ಸೇರಿಸಿ ಒಟ್ಟು 50,000 ಕೋಟಿಗೂ ಅಧಿಕ ಬಿಲ್ ಬಾಕಿ ಇದೆಯಂತೆ. ಪ್ರತ್ಯೇಕವಾಗಿ ಒಂದೊಂದು ಇಲಾಖೆಯದ್ದು ಕೂಡ ಲೆಕ್ಕ ಹಾಕ್ತಾ ಹೋದ್ರೆ ಕೋಟಿ ಬಿಲ್ ಬಾಕಿ ಇರೋ ದೊಡ್ಡ ಪಟ್ಟಿನೇ ನಮ್ಮ ಕಣ್ಣು ಮುಂದೆ ನಿಲ್ಲತ್ತೆ. ಇದನ್ನು ಗಮನಿಸಿದಾಗ ಅರೆ ಅಭಿವೃದ್ಧಿ ಇಲ್ಲ, ಕಾಮಗಾರಿ ಅರ್ಧಕ್ಕಾಗಿದೆ, ಅವರದ್ದೇ ನಾಯಕರು ಮಾತನಾಡ್ತಿದ್ದಾರಲ್ಲ, ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾಕೆ ಕಾಮಗಾರಿಗಳು ಬೇಗ ಆಗ್ತಿಲ್ಲ, ಬಿಲ್ ಬಾಕಿ ಇರೋದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಲ್ಲ, ಗುತ್ತಿಗೆದಾರರು ಬೇಗ ಕೆಲಸ ಮಾಡೋ ಹಂಗೆ ಮಾಡಿ ಅಲ್ಲ, ಅಭಿವೃದ್ಧಿನೂ ಆಗುತ್ತೆ, ಕೆಲಸ ಕಾರ್ಯನೂ ಸರಿಯಾದ ಸಮಯಕ್ಕಾಗುತ್ತೆ ಅನ್ನೋ ಸಹಜ ಪ್ರಶ್ನೆ. ಆದರೆ ಈ ಪ್ರಶ್ನೆಗೆ ಉತ್ತರ ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಉಳಿದಿಲ್ವಾ ಅನ್ನೋ ಹಂತಕ್ಕೆ ಬಂದಿಲ್ಲ. ಇದು ನನ್ನ ಮಾತಲ್ಲ, ಗುತ್ತಿಗೆದಾರರು ಇವತ್ತು ಮನನೊಂದು ಮಾತನಾಡಿರೋದು. ಅದೊಂದು ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಪರಿಸ್ಥಿತಿ ಹೇಳಲಿಕ್ಕಾಗಲ್ಲ, ಆ ಥರ ಇದೆ. ಈಗ ಜನರಲ್ಲಿ ನಮ್ಮ ಕಾರ್ ಇರುತ್ತೆ, ಎಲ್ಲ ಇರುತ್ತೆ, ಅದು ಕಾಣುತ್ತೆ ಕಾರು. ನಮ್ಮ ಹಿಂದೆ ಲೋನ್ ಎಷ್ಟಿದೆ, ನಮ್ಮ ಹಿಂದೆ ಏನು ಬ್ಯಾಕ್ಗ್ರೌಂಡ್ ಇದೆ ಯಾರಿಗೂ ಅರ್ಥ ಆಗೋದಿಲ್ಲ. ಗೌರ್ಮೆಂಟ್ದವ್ರು ತಿಳ್ಕೊಬೇಕು. ನಮ್ಮ ಬಿಲ್ ಪೆಂಡಿಂಗ್ ಇದ್ದಿದ್ದು ಎಷ್ಟೋ ಸಲ ನಮ್ಮ ಅಧ್ಯಕ್ಷರು ಹೇಳಿದಂಗೆ 20,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ, 20,000 ಕೋಟಿ ಬಿಲ್ ಪೆಂಡಿಂಗ್ ಇದೆ. ಎಲ್ಲಿಂದ ನಾವು ಕಾಂಟ್ರಾಕ್ಟರ್ ಬೇರೆ ಮಾಡಬೇಕು, ಏನು ಮಾಡಬೇಕು? ನಾವು ವೆಹಿಕಲ್ಸ್ ಇದಾವೆ, EMI ತುಂಬಲಿಕ್ಕೆ ಆಗ್ತಾಯಿಲ್ಲ, ಬ್ಯಾಂಕ್ OD ಇದೆ, CC ಇದೆ, ಇಂಟ್ರೆಸ್ಟ್ ತುಂಬಲಿಕ್ಕೆ ಆಗ್ತಾಯಿಲ್ಲ. ಈ ಪರಿಸ್ಥಿತಿ ಒಳಗಡೆ ನಮ್ಮ ಜನ್ನು ಅಂಥೇಳಿ ದಾಂಡೇಲಿಯಲ್ಲಿ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸೂಸೈಡ್ ಮಾಡಿಕೊಂಡ್ರು, ಆ ಥರ ಪೇಪರ್ನಾಗ ಏನೋ ನ್ಯೂಸ್ ಬಂತು. ಇದು ಒಂದು ಎಕ್ಸಾಂಪಲ್. ಇಂಥವು ಮತ್ತೆ ಆಗಬಾರ್ದಂದರೆ ಸ್ವಲ್ಪ ಈ ಕಡೆ ಲಕ್ಷ ಕೊಡಬೇಕು. ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಾರ್ತ್ ಕರ್ನಾಟಕ, ಸ್ಪೆಷಲ್ ನಾರ್ತ್ ಕರ್ನಾಟಕ ಇಲ್ಲಿ ಭಾಳ ಸಫರ್ ಆಗ್ತದೆ ಕಾಂಟ್ರಾಕ್ಟರ್ಸು. ಯಾಕೆ ಈ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಆ ಥರ ಆಗಿದೆ. ಅಂದರೆ ಸ್ಪೆಷಲಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಬಗ್ಗೆ ಹೇಳ್ತೀನಿ. ಇವ್ರಿಗೆ ದಾರಿನಿಲ್ಲ, ಅಪಾಯಿಂಟ್ಮೆಂಟ್ಸು ಇಲ್ಲ. ಏನು ಮಾಡಬೇಕು ಇವ್ರ ದಾರಿ? ಏನು ಮಾಡಬೇಕು? ನೌಕರಿ ಹೋಗಬೇಕು ಅಥವಾ ಬಿಸ್ನೆಸ್ ಮಾಡಬೇಕು, ಕಾಂಟ್ರಾಕ್ಟಿಂಗ್ ಮಾಡಬೇಕು. ಕಾಂಟ್ರಾಕ್ಟಿಂಗ್ ಬಂದರೆ ದುಡ್ಡಿಲ್ಲ. ಈ ಥರ ಪರಿಸ್ಥಿತಿ ಒಳಗಡೆ ಗೌರ್ಮೆಂಟ್ದವರು ಈ ಕಡೆ ಲಕ್ಷ ಕೊಡಬೇಕು. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ, JDS ವಕ್ತಾರರು ರಾಜು ಗೌಡ್ರು, ಕ್ಷಮೆ ಇರಲಿ. ಹಾಗೆ ನಮ್ಮ ಜೊತೆಯಲ್ಲಿ ಗುತ್ತಿಗೆದಾರರ ಸಮಸ್ಯೆ ಆಗಿರೋದ್ರಿಂದ ಅವ್ರ ಪ್ರತಿನಿಧಿನೇ ಇಲ್ದಿದ್ರೆ ಹೇಗೆ? ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಸುಭಾಷ್ ಪಾಟೀಲ್ ಅವರು ಕೆಲವೇ ಕ್ಷಣದಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹುಬ್ಬಳ್ಳಿಯಿಂದ ಕನೆಕ್ಟ್ ಆಗ್ತಿದ್ದಾರೆ ಅವರು. ಜಾಯಿನ್ ಆಗೋಕ್ಕೆ ಮುಂಚೆ ಒಂದು ಸುತ್ತಿನ ಮಾತುಕತೆ ನಡೆಸ್ಬಿಡೋಣ. ನಾಗರಾಜ್ ಯಾದವ್ ಸರ್, ನಾನು ಡೆಫಿನೆಟ್ಲಿ ಹಿಂದಿನ ಸರ್ಕಾರದ್ದು ಲೆಕ್ಕ ಕೇಳ್ತೀನಿ, ಆದರೆ ಇವತ್ತಿನದು ಮಾತನಾಡ್ಬಿಡೋಣ ಅಲ್ಲ. ಇವತ್ತು ಒಂದು ಮೀಟಿಂಗ್ ಆಗಬೇಕಿತ್ತು ಸರ್ ಆ್ಯಕ್ಚುಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ, ಯಾಕೆ ಆಗಲಿಲ್ಲ? ಅಂದರೆ ಗುತ್ತಿಗೆದಾರರ ಸಮಸ್ಯೆಯನ್ನು ನೀವು ಅಥವಾ ನಿಮ್ಮ ಸರ್ಕಾರ ಇನ್ನೂ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳಿದ್ದನ್ನು ಪರಿಗಣಿಸಬೇಕಾ? ಅನ್ಯತಾ ಭಾವಿಸಬಾರ್ದು. ದೇರ್ ಮಸ್ಟ್ ಬಿ ಸಮ್ ರೀಸನ್ ವೈ ದ ಮೀಟಿಂಗ್ ಇಸ್ ನಾಟ್ ಟೇಕನ್ ಪ್ಲೇಸ್. ಯಾಕಂದರೆ CMA ಟೈಮ್ ಕೊಟ್ಟಿದ್ದಾರೆ ಅಂತಂದರೆ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಅಂತಕ್ಕಂಥದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕನ್ಸರ್ನ್ ಇಲಾಖೆಯ ಸೆಕ್ರೆಟರೀಸು, ಮಂತ್ರಿಗಳು ಎಲ್ಲರನ್ನೂ ಕರೆದು ಮಾತಾಡಿ ಅದಕ್ಕೊಂದು ಪರಿಹಾರ ಕಂಡುಕೋಬೇಕು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ನಾವು ಕೂಡ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆನೂ ಕೂಡ ಅವರ ಸಮಸ್ಯೆಗಳಿಗೆ ಆಲಿಸಿ ಅವ್ರ ಬಿಲ್ಗಳು ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದು ಕೂಡ ನಿಜ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಎಷ್ಟು ಪೆಂಡಿಂಗ್ ಇಟ್ಟಿದ್ರು ಸುಮಾರು ಒಂದು 35,000 ಕೋಟಿ ಪೆಂಡಿಂಗ್ ಇದ್ದು, ಈಗಲೂ ಕೂಡ ಒಂದು 20,000 ಕೋಟಿ ಪೆಂಡಿಂಗ್ ಇರ್ತಕ್ಕಂಥ ನಿಜ. ನಾವು ಪ್ರತಿ ವರ್ಷವೂ 10% to 15% ಅಷ್ಟು ಅವ್ರು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ವಿಚ್ ಆರ್ ದ ಓಲ್ಡ್ ಡ್ಯೂಸ್ ಆಸ್ ಮಚ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೆಕ್ನಿಕಲ್ ರೀಸನ್, ಪೊಲಿಟಿಕಲ್ ಬ್ಲೇಮ್ ಮಾಡಬೇಕಾದ್ರೆ ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಇಲ್ಲಿ ಎಕನಾಮಿಕ್ಸ್ ವಿಚಾರ ಬಂದಾಗ 2023 ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಅವರು ಅನೌನ್ಸ್ ಮಾಡೋ ಸಂದರ್ಭದಲ್ಲಿ, ಬಜೆಟ್ಗಳು ಅನೌನ್ಸ್ ಮಾಡೋ ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳು ಬರೀ 45,000 ಕೋಟಿ ರೂಪಾಯಿ ಮಾತ್ರ ಮೀಸಲಿಟ್ಟು ಕಾಮಗಾರಿಗಳಿಗೆ ಅವರು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿರೋದು ಎಷ್ಟಿಗೆ ಅಂತಂದರೆ 2.45 lakhs ಅಷ್ಟು ಅಪ್ರೂವಲ್ ಕೊಟ್ಟುಬಿಡ್ತಾರೆ. ಯಾಕಂದರೆ ಅದು ಚುನಾವಣಾ ವರ್ಷ ಆಗಿರೋದ್ರಿಂದ ಬೊಮ್ಮಾಯಿ ಸರ್ಕಾರದವರು ಅವ್ರು ಏನು ಮಾಡ್ತಾರೆ, ಕೇಳಿದ MLAಗಳ ವಿತೌಟ್ ಇವನ್ ಬಜೆಟ್ ಅಲೋಕೇಶನ್ ದೇ ಅನೌನ್ಸ್ ದ ಪ್ರಾಜೆಕ್ಟ್ಸ್ ವಿಚ್ ಟು ದ ಎಕ್ಸ್ಟೆಂಟ್ ಆಫ್ 2.45 lakh crores ಅಷ್ಟು ಬಜೆಟ್ಗಳನ್ನು ಅನೌನ್ಸ್ ಮಾಡ್ತಾ ಇರ್ತಕ್ಕಂಥದ್ದು, ವಿಚ್ ಇದು ಓವರ್ ಅ ಪೀರಿಯಡ್ ಆಫ್ 3.25 ವರ್ಷ ಏನು ಅಧಿಕಾರದಲ್ಲಿದ್ದರಲ್ಲ, ಇಟ್ ಇಸ್ ಅಕ್ಯುಮುಲೇಟೆಡ್ ಟು ದಟ್ ಲೆವೆಲ್ ಅನ್ನೋ ಮಾತನ್ನು ಹೇಳ್ತೀನಿ. ಅದ್ರ ಜೊತೆಗೆ ಅವರು ಅದೇ ಸಂದರ್ಭದಲ್ಲಿ ಲಾಸ್ಟ್ ಬಜೆಟ್ನ ಅವ್ರು ಇಟ್ಬಿಟ್ಟು ಹೋಗೋ ಸಂದರ್ಭದಲ್ಲಿ ಅವ್ರಿಗೆ ಇಟ್ಟಿದ್ದು ಕಾಮಗಾರಿಗಳು ಇಟ್ಟಿದ್ದು ಕೇವಲ 45,000 ಕೋಟಿ ರೂಪಾಯಿ ಮಾತ್ರ ಇಟ್ಟಿದ್ರು. ಸೊ ಇದೇನಾಗಿದೆ, ಅದು ಓವರ್ಲ್ಯಾಪಿಂಗ್ ಆಗಿ ಆ ಬಿಲ್ಸ್ ಕಟ್ತಾ ಬರ್ತಾ ಇದೆ. ಇನ್ನೂ ಕೂಡ ಒಂದು 20,000 ಕೋಟಿ ರೂಪಾಯಿ ಬಾಕಿ ಇರೋದು ನಿಜ, ಅವ್ರಿಗೆ ಕೊಡಬೇಕಾಗಿರೋದು ನಿಜ. ನಿಮ್ ಲೆಕ್ಕ ನೀವು ಹೇಳ್ಬಿಡಿ, ಗುತ್ತಿಗೆದಾರರು ಬರ್ತಾರೆ, ಅವ್ರ ಲೆಕ್ಕ ಅವ್ರು ಹೇಳ್ತಾರೆ. ಈಗ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 20-25,000 ಕೋಟಿ ರೂಪಾಯಿ ಇವತ್ತು ಕೂಡ ಪೆಂಡಿಂಗ್ ಇರ್ತಕ್ಕಂಥದ್ದು ನಿಜ ಅಂತಾನೆ ಅನ್ಕೊಳ್ಳೋಣ ಸರ್. 20 ಕೋಟಿ ಇದೆ, 20,000 ಕೋಟಿ ಹೌದು
ಆಸ್ ಆಫ್ ಅದು ಯಾವ್ದು ಗೊತ್ತಾ, ಅದು 23ನೇ ಸಾಲಿನಲ್ಲಿ ಯಾವುದು ನಮ್ಮ ಸರ್ಕಾರ ಅವರು ಬಿಜೆಪಿ ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬಂತಲ್ಲ, ಆಗ ಇದ್ದಂತಹ ಪ್ರಾಜೆಕ್ಟ್ನ ಬಿಲ್ಗಳು. ಆದ್ರೆ ಈಗ ನಾವು ಮಾಡಿರ್ತಕ್ಕಂಥ ವಿಚಾರಗಳಿದೆ, ನಾವು ಬಜೆಟ್ ಅಲೋಕೇಶನ್ಗಳು ಮಾಡೋದಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದಲ್ಲ. ಯಾಕಂದ್ರೆ ಡಿಬೇಟ್ ಮಾಡಬೇಕಾದ್ರೆ ಬಿಜೆಪಿ ಅರ್ಥ ಮಾಡ್ಕೋಬೇಕಾಗ್ತದೆ. ಗಿವ್ ಮಿ 1 minute ಟೈಮ್. 19-20ರಲ್ಲಿ ಅವ್ರು ಬಿಜೆಪಿ ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ಟಿದ್ದು ಕೇವಲ 35,000 ಒಂದು ಕ್ಲಾರಿಫಿಕೇಶನ್. ನೀವು ಹೇಳಿದ್ದು 20,000 ಕೋಟಿ ಬಾಕಿ ಇರೋದು ಬಿಜೆಪಿ ಕಾಲದಲ್ಲೇ. ಕಾಂಗ್ರೆಸ್ ಕ್ಲಿಯರ್ ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ ಬರ್ತೀನಿ ಅಲ್ಲಿಗೆ. ಕಾಂಗ್ರೆಸ್ ಅವ್ರ ವಿಚಾರ ಬಂದಾಗ ಅದಾದ್ಮೇಲೆ ಸೇರಿರ್ತಕ್ಕಂಥ ನಮ್ದು ಕೆಲವು ಅಮೌಂಟ್ಗಳು ಸೇರಿದ ಸಂದರ್ಭದಲ್ಲಿ ಈಗ ನಾವು ಮಾಡಿರೋದಕ್ಕೆ ದೇರ್ ಇಸ್ ಟೈಮ್ ಫಾರ್ ಅಸ್ ಟು ಕ್ಲಿಯರ್ ದಟ್ ಬಿಲ್ಸ್, ನೋ ಡೌಟ್ ಅಬೌಟ್ ಇಟ್. ವಿ ಆರ್ ಕ್ಲಿಯರಿಂಗ್ ಇಟ್, ನಾಟ್ ಲೈಕ್ ಆಮೇಲೆ ನಮ್ದು ಏನೇ ಕಾಮಗಾರಿಯಲ್ಲಿ ಕೊಟ್ಟಿದ್ರೆ ಇಟ್ ಈಸ್ ಬಜೆಟೆಡ್ ಪ್ರೋಗ್ರಾಮ್. ಅದಕ್ಕೆ ನಾನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ, ಯಾಕಂದ್ರೆ ಕಾಮಗಾರಿಗಳು ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರ್ತದೆ. ಈಗ ನೋಡಿ, ನಾನು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮಗೆ, ಅವರು 2023, 22, 23ರಲ್ಲಿ ಅವರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 57,349 crore rupees. ನಾಳೆ 23, 24 ನಾವು 52,000 ಕೊಡ್ತೀವಿ. 24, 25ರಲ್ಲಿ ನಾವು 71,000 ಕೊಡ್ತೀವಿ. ಒಂದು ನಿಮಿಷ ಹೇಳ್ತೀನಿ ಯಾಕೆ ಇದು ಹೇಳ್ತೀವಿ. 25, 26ರಲ್ಲಿ 83,000 ಕೊಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಯಾಕೆ ಹೇಳಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ವಿಚಾರ ಬಂದ್ರೆ ಕಾಂಟ್ರಾಕ್ಟರ್ಗಳ ಮಾತು ಬರ್ತದೆ. ನಾನು ಹೇಳ್ತಾ ಇರೋದಂದ್ರೆ, ನಾವು ಬಜೆಟೆಡ್ ಪ್ರೋಗ್ರಾಮ್ ಅವ್ರು ಅನೌನ್ಸ್ ಮಾಡ್ತಾರೆ 35,000 ಕೋಟಿ ಅಂತ ಅನೌನ್ಸ್ ಮಾಡಿರ್ತಾರೆ 19-20ರಲ್ಲಿ. ಅದು ಅನೌನ್ಸ್ ಮಾಡುವಾಗ ಕಾಮಗಾರಿಗಳು ಮಾತ್ರ ಜಾಸ್ತಿ ಮಾಡಿಸ್ಬಿಡ್ತಾರೆ. ಬಜೆಟ್ ಅಲ್ಲಿ ಮಾತ್ರ ದುಡ್ಡು ಅಲಾಟ್ ಮಾಡಿದ್ರೆ ಕಾಮಗಾರಿಗಳು ಮಾಡಿ ಅದು ಅವೈಜ್ಞಾನಿಕವಾಗಿ ನಡ್ಕೊಂಡಿರೋದ್ರಿಂದ ಅದು ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಅವರ ಪೀರಿಯಡ್ ಅಲ್ಲೇ. 4 ನಿಮಿಷ ನಾನು ಮಾತನಾಡ್ಲಿಕ್ಕೆ ಬಿಟ್ಟೆ, ನೀವು ದೊಡ್ಡ ಲೆಕ್ಕ ಕೊಟ್ರಿ. ಬಟ್ ಸಿಂಪಲ್ ಆಗಿ ನಮ್ಮ ಗುತ್ತಿಗೆದಾರರು ಕೇಳಿದ್ದು 1.5-2 ವರ್ಷದಿಂದ ಒಂದು ಇಲಾಖೆ ಎಕ್ಸಾಂಪಲ್, ಜಲಸಂಪನ್ಮೂಲ ಇಲಾಖೆಯಲ್ಲಾದ ಕಾಮಗಾರಿಗಳ ಬಿಲ್ 2 ವರ್ಷದಿಂದ ಪೆಂಡಿಂಗ್ ಇದೆ. ನೀವು ಹೇಳ್ತೀರಿ ನಮ್ದು ಯಾವುದು ಪೆಂಡಿಂಗ್ ಇಲ್ಲ, ಟೈಮ್ ಬೌಂಡ್ ಇದ್ದೇವೆ, ನಾವು ಟೈಮ್ ಟು ಟೈಮ್ ಕ್ಲಿಯರ್ ಮಾಡ್ತಿದ್ದೇವೆ ಹೇಳ್ತಿದ್ದಾರೆ ಗುತ್ತಿಗೆದಾರರು. ನಾನು ಹೇಳ್ತೀನಿ 20,000 ಕೋಟಿ ರೂಪಾಯಿ ಬಿಜೆಪಿ ಇರ್ತಕ್ಕಂಥದ್ದು ಈಗ ನಮ್ಮದ್ರಲ್ಲಿ ಬಂದಾಗ ಈಗ ಅದು ಏನಾಗಿದೆ, 25,000 crores ಆಸ್ ಮಿಡ್ ಆಫ್ 2025 ಅಂತ ಹೇಳ್ತಾರೆ ಮಾರ್ಚ್ ನಲ್ಲಿ. ಅಂದ್ರೆ 5,000 ಕೋಟಿ ನಮ್ಮ ಕಡೆನೂ ಇದೆ. ಕೇವಲ 5,000 ಕೋಟಿ ಕೇವಲ ಅಂತಲ್ಲ, ದಟ್ ಈಸ್ ದ ಬಜೆಟೆಡ್ ಅಮೌಂಟ್. ಡೆಫಿನೆಟ್ಲಿ ದೇ ಆರ್ ಎಂಟೈಟಲ್ಡ್ ಟು ಗೆಟ್. ಈಗ ಏನಾಗಿದೆ ಗೊತ್ತಾ, ನಮಗೆ 56,000 ಅವ್ರು ಬಿಜೆಪಿ ಬಿಟ್ಟೋಗೋ ಸಂದರ್ಭದಲ್ಲಿ 56,000 ಕೋಟಿನ ಬಡ್ಡಿ ಕಟ್ತಾ ಇದೀವಿ ಮಾಡೋ ಸಾಲಕ್ಕೋಸ್ಕರ. ಅವ್ರು ಎಷ್ಟು ಸಾಲ ಮಾಡಿ ಇಟ್ಟು ಹೋದ್ರು ಅಂತ ಹೇಳ್ಬೇಕಂದ್ರೆ ನಿಮಗೆ ಅವ್ರು ಮಾಡಿದ ಪೀರಿಯಡ್ ಎಲ್ಲ ಮಾಡಿದ ಸಾಲಗಳು ನೋಡ್ಬಿಟ್ರೆ ನೀವು ಆಶ್ಚರ್ಯ ಆಗೋಗ್ತದೆ ನಿಮಗೆ. ದೇ ಬಾರೋಡ್ ಮೋರ್ ದೆನ್ 3.5 lakh crores ಅವ್ರು ಎಕ್ಸ್ಟ್ರಾ ಸಾಲ ಮಾಡ್ತಾರೆ. 2018ರಲ್ಲಿ 2,18,000 ಇದ್ದದ್ದು ಅವ್ರು ಹೋಗೋಷ್ಟಲ್ಲಿ ಎಷ್ಟಾಗ್ತದಾ 5,04,40,000 ಕೋಟಿ ರೂಪಾಯಿ ಸಾಲ ಮಾಡ್ತಾರೆ. ಅಂದ್ರೆ 3.5 ಲಕ್ಷಕ್ಕಿಂತ ಅಶೋಕ್ ಗೌಡ್ರ ರಿಯಾಕ್ಷನ್ ತಗೊಳ್ಬೇಕು. ನೆಕ್ಸ್ಟ್ ಒಂದೇ ಸೆಂಟೆನ್ಸ್ ಅಲ್ಲ ಉತ್ತರ ಕೊಟ್ಬಿಡ್ಲಿ. ನಾನು ಹೇಳ್ತಾರೆ ಏನ್ ಗೊತ್ತಾ, 2018ರಲ್ಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರುವಾಗ ನಮ್ಮಲ್ಲಿದ್ದಂಥದ್ದು ಇಡೀ ರಾಜ್ಯದ 65 ವರ್ಷಗಳ ಸಾಲ ಇದ್ದಿದ್ದು 2.18 lakh crores. ಈಗೇನಾಗ್ತದೆ, ಬಿಜೆಪಿ ಅವರು ಬಿಟ್ಟೋಗ 3.25 ವರ್ಷದಲ್ಲಿ ಅದು 5.4 lakh crores ಹೋಗ್ತದೆ. ಇವತ್ತು ಬಡ್ಡಿ ಕಟ್ತಾ ಇದೀವಲ್ಲ, ಕೇವಲ ಬಡ್ಡಿನೇ 56,000 ಕೋಟಿ ರೂಪಾಯಿ ಕಟ್ಟೋ ತರ ಮಾಡಿಟ್ಟು ದಿವಾಳಿ ತಂದಿರೋ ಬಿಜೆಪಿ. ಆ ಕಾರಣಕ್ಕೆ ಇದೆಲ್ಲ ಒಂದು ಕಡೆ ಅವಜ್ಞಾನಿಕವಾಗತಕ್ಕಂತಹ ಆರ್ಥಿಕ ವ್ಯವಸ್ಥೆ. ಬಿಜೆಪಿ ಅವರಿಗೆ ಟಾಸ್ ಆನ್ ಮಾಡ್ತೀನಿ. ಬಟ್ ನಾಗರಾಜ್ ಯಾದವ್ ಜಿ, ಮುಂದಿನ ಪ್ರಶ್ನೆ ಈಗಲೇ ಕೇಳ್ಬಿಡ್ತೀನಿ, ಯಾಕಂದ್ರೆ ನನಗೆ ಪರ್ಫೆಕ್ಟ್ ಆನ್ಸರ್ ಬೇಕಿದೆ. ಆಗಸ್ಟ್ 10ನೇ ತಾರೀಕು 4 ತಂಡ ರಚನೆ ಮಾಡ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಇದೇ ಗುತ್ತಿಗೆದಾರರ ಬಿಲ್ ಬಾಕಿ ವಿಚಾರಕ್ಕೆ ಏನಾಯ್ತು ಅನ್ನೋದು ಬೇಕು. ಅದಕ್ಕಿಂತ ಸ್ವಲ್ಪ ಮುಂಚೆ ಜನವರಿ 9ನೇ ತಾರೀಕು 7 ಜನ ಮಿನಿಸ್ಟರ್ಗಳಿಗೆ ಪತ್ರ ಬರೆದಿರ್ತಾರೆ ಗುತ್ತಿಗೆದಾರರು. ಅದ್ರದ್ದು ಏನಾಯ್ತು ಅಂತ ಹೇಳಬೇಕು. ಖುದ್ದು DK ಶಿವಕುಮಾರ್ ಸಾಹೇಬ್ರನ್ನೇ ಗುತ್ತಿಗೆದಾರರು ಮೀಟ್ ಮಾಡಿರ್ತಾರೆ. ಅವ್ರಿಗೇನು ಪರಿಹಾರ ಸಿಕ್ತು? ಇದು 3 ಪ್ರಶ್ನೆಗೆ ಉತ್ತರ ಬೇಕು ಸರ್. ಐ ಕ್ಯಾನ್ ಗೋ ಆನ್, ಬಟ್ ಇದು 3ಕ್ಕೆ ಉತ್ತರ ಬೇಕು. ಅಶೋಕ್ ಗೌಡ್ರ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ, ಬಿಟ್ಟು ಹೋದ್ರಿ ನಾವು ಅನುಭವಿಸ್ತಿದ್ದೀವಿ ಅಂತ. ನೋಡಿ ಸ್ಮಿತಾ, ಫಸ್ಟು ನಾನು ಈ ಲೋನ್ ಕಾಂಪೊನೆಂಟ್ ಏನಿದೆ ಇದನ್ನು ನಮ್ಮ LOP ಅಂದರೆ ಲೀಡರ್ ಆಫ್ ಅಪೋಸಿಷನ್ನು ಅಶೋಕರು ಸದನದಲ್ಲಿ ಸದನದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ CM ಒಪ್ಕೊಂಡಿದ್ದಾರೆ. ಟೋಟಲ್ ಸಾಲ ಆಫ್ ಕರ್ನಾಟಕ ಏನಿದೆ ಆಸ್ ಆಫ್ ಟುಡೇ 7,50,000 ಕೋಟಿ ಚಿಲ್ಲರೆ ಏನಿದೆ, ಅದರಲ್ಲಿ 64% ಸಾಲನ ಮಾಡಿರ್ತಕ್ಕಂಥದ್ದು ಇದೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ಹೇಳಿದ್ದಾರೆ. ಅದನ್ನು CM ಒಪ್ಕೊಂಡಿದ್ದಾರೆ ಸದನದಲ್ಲಿ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಅಂದರೆ ಅರ್ಥ ಏನು, ಸಾಲದ ಮೊತ್ತ ಇವರು ಯಾವಾಗ ಹಣಕಾಸು ಸಚಿವರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಅದಾದ ಮೇಲೆ ಈಗ ಈ ಸಾಲಿನಲ್ಲಿ 26 ತಿಂಗಳಲ್ಲಿ ಏನು ಅವಧಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಈ ಅವಧಿ ಎಲ್ಲ ಸೇರಿಸ್ಕೊಂಡು ಹೇಳಿದ್ರು. ಆದರೆ ಅದರಲ್ಲಿ ಒಂದೇ ಒಂದು ವಿಚಾರ ಅಂದರೆ, ಈ ವರ್ಷದಲ್ಲಿ ಮಾಡಿರ್ತಕ್ಕಂಥ 1,15,000 ಕೋಟಿ ಸಾಲನ ಆ್ಯಡ್ ಮಾಡಿರಲಿಲ್ಲ. ಅದು ಆ್ಯಡ್ ಮಾಡಿದ್ರೆ ಅದು 71% ಬರುತ್ತೆ. ಒಂದು ಅಂದರೆ ಅರ್ಥ ಏನು ಅಂದರೆ, ಸಾಲದ ಮೊತ್ತ ಯಾರು ಜಾಸ್ತಿ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ. ಆದರೆ ಇಷ್ಟೆಲ್ಲ ಸಾಲ ಮಾಡಿದ್ರಲ್ಲ, ಈ ಕಳೆದ 3 ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ದೀರಾ ಈ ಅವಧಿನಲ್ಲಿ 26 ತಿಂಗಳಲ್ಲಿ, ಆಗ 3,15,000 ಕೋಟಿ ನಿಮ್ಮ ಸಾಲ. ಆದರೆ ಕಳೆದ ಸಾಲಿನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ ತಾವು ಕೊಟ್ಟಿದ್ದು ಎಷ್ಟು ಅಂತಂದರೆ 33,000 ಕೋಟಿ ಕೊಟ್ರಿ, ಅಂದರೆ ಅಲಾಟ್ ಮಾಡಿಕೊಟ್ರಿ.
ಅದು ರಿಲೀಸ್ ಮಾಡಿದೆ ಎಷ್ಟು ಗುತ್ತಿಗೆದಾರರ ಡಿಪಾರ್ಟ್ಮೆಂಟ್ಗೆ ವಿಚಾರಕ್ಕೆ ಬನ್ನಿ ಸರ್. ಬಂದೆ ಬರ್ತಾ ಇದೆ. ಅದೇ ಇಂಪಾರ್ಟೆಂಟ್ ಗುತ್ತಿಗೆದಾರರಿಗೆ ಅದು ವಿಚಾರ. ನೋಡಿ ಒಂದ್ ನಿಮಿಷ ನಾಗರಾಜ್ ಯಾದವ್ ಅವರೇ, ತಾವು ಮಾತಾಡ್ಬೇಕಾದ್ರೆ ನಾನು ಆಕಾರ ಚಕ್ರ ಇಲ್ಲ ಸರ್, ನಾನು ಅದಕ್ಕೆ ಹೇಳ್ಬಿಟ್ಟೆ. ಕೌಂಟರ್ ಮಾಡ್ಕೊಳ್ಳಿ. ನೀವು ಮಾತಾಡಿದ್ರೆ ರಾಂಗ್. ಇಲ್ಲ ನೋಡಿ, ಇದಾಗೋದಿಲ್ಲ. ದಿಸ್ ಇಸ್ ನಾಟ್ ದ ವೇ ಟು ಗೋ ಡಿಬೇಟ್. ದಿಸ್ ಇಸ್ ನಾಟ್ ದ ವೇ ಟು ಗೋ ಡಿಬೇಟ್. ನೀವು ಕೊಟ್ರಿ, ಅವ್ರು ಕೇಳಿಸ್ಕೊಂಡ್ರು, ಅವ್ರ ಲೆಕ್ಕ ನೀವು ಅಷ್ಟೇ. ಕೇಳಿಸ್ಕೊಂಡ್ರು. ನೀವು ಬಾಯಿ ಬಂದಂಗೆಲ್ಲ ಸುಳ್ಳು ಹೇಳಿದ್ರಿ. ನೀವು ಬಾಯಿ ನನ್ನ ಹತ್ರ ಒಂದು ದಾಖಲೆ ಇಟ್ಕೊಂಡೆ ಮಾತಾಡ್ತಿದ್ದೀರಿ. ನನ್ನ ಹತ್ರ ಒಂದು ದಾಖಲೆ ಇಟ್ಕೊಂಡು ಮಾತಾಡ್ತಿದ್ದೀರಿ. ನಿಮ್ಮ ಕಚೇರಿ ನಿಮಿಷ You cannot do this. ವಿಷಯಕ್ಕೆ ಬನ್ನಿ. ಕಿರ್ಚಿದ್ರು ನಾನು ಇವಾಗ ನಾಗರಾಜ್ ಯಾದವ್ ಅವರೇ, ನಾಗರಾಜ್ ಯಾದವ್ ಅವರೇ, ಇರ್ಲಿ ಒಂದ್ ನಿಮಿಷ ಅಶೋಕ್ ಗೌಡ್ರೆ 30 ಸೆಕೆಂಡ್ ಟೈಮ್ ಕೊಡಿ ನನಗೆ. He cannot bulldoze anybody. 100% he is not a critical leader. He cannot bulldoze. He has to listen to me. ಇರಿ ನಾಗರಾಜ್ ಯಾದವ್ ಅವರೇ, ಅವ್ರ ಲೆಕ್ಕ ಕೇಳುವಾಗ ನೀವು ಅಬ್ಜೆಕ್ಟ್ ಮಾಡಿದ್ರೆ ಬಿಜೆಪಿ ಲೆಕ್ಕ ಕೇಳಿಸ್ಕೊಳ್ಳುವ ತಾಳ್ಮೆ ಕಾಂಗ್ರೆಸ್ನವರಿಗಿಲ್ಲ ಅಂತ ಹೇಳಿ ಜನ ಅನ್ಕೊಳ್ತಾರೆ. ಹಾಕ್ತಿವಿ, ಇದು ಕಾಂಗ್ರೆಸ್ನ ಲೆಕ್ಕ. ವೀಕ್ಷಕರು ಗಮನಿಸಿದ್ದಾರೆ. ಈಗ ಬಿಜೆಪಿ ಲೆಕ್ಕ ಕೊಟ್ಟಿದ್ದಾರೆ. ಅಶೋಕ್ ಗೌಡ್ರು ವಾಯ್ಸ್ ಮಾತ್ರ ಆನರ್. ನೀವು ಮುಂದುವರಿಸಿ. 1 ಮಿನಿಟ್ ವೆರಿ ಕ್ಲಿಯರ್ ಆಗಿ 23,000 ಕೋಟಿ ರಿಲೀಸ್ ಆಯ್ತು. 22,000 ಕೋಟಿನಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಹೋಗಿ 18,000 ಕೋಟಿ. ಅಂದ್ರೆ ಅರ್ಥ ಏನಂದ್ರೆ ನೀವು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡ್ತಿಲ್ಲ ಅನ್ನತಕ್ಕಂಥದ್ದು ಒಂದು ಸಾಕ್ಷಿ. ಅದು ಆಯ್ತಪ್ಪ, ನೀವು ಬಿಜೆಪಿ ಸರ್ಕಾರ ಅನೌನ್ಸ್ ಮಾಡ್ತು, ಬಿಜೆಪಿ ಸರ್ಕಾರದಲ್ಲಿ ಕೆಲಸಗಳಾಯ್ತು, ಬಿಜೆಪಿ ಸರ್ಕಾರದಲ್ಲಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳ್ತೀರಾ. ಅಂದ್ರೆ ನೀವೇ ಹೇಳ್ತೀರಾ ಕೆಲಸಗಳಾಗಲಿಲ್ಲ, ಕರಪ್ಷನ್ ಮಾಡಿದ್ರಿ. ಒಂದ್ ನಿಮಿಷ ಮಾತಾಡಿ ಸರ್. ನೋಡಿ ಎಷ್ಟು ಕೋಟಿ ರೂಪಾಯಿ